ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತಂದು ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕಿಚನ್ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನಾನು ಅಡುಗೆ ಮನೆನ ಸ್ವಚ್ಛ ಮಾಡಾಕತ್ತಿದ್ದೆ. ಆಲ್ಮೋಸ್ಟ್ ಕತ್ಲನ ಆಗಿತ್ತು ನೋಡ್ರಿ. ಸಾಯಂಕಾಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವು ಡಬ್ಬಿ ಗಿಬ್ಬಿ ಎಲ್ಲ ತಕ್ಕೊಂಡು ಅದ್ರೊಳಗಿಂದೆಲ್ಲ ತೆಗೆದು ಕ್ಲೀನ್ ಮಾಡ್ಬೇಕಲ್ರಿ. ಅಂದ್ರೆ ಕಿರಾಣಿನೂ ತೊಗೊಂಬರೋದಿತ್ತು. ಒಂದು ಸ್ವಲ್ಪ ಡಬ್ಬಿನೂ ಖಾಲಿ ಆಗಿದ್ವು. ಆಲ್ಮೋಸ್ಟು ಒಂದು ಸ್ವಲ್ಪ ಉಳಿದಿರ್ತಾವಲ್ರಿ, ಅವನ್ನೆಲ್ಲ ನಾನು ಒಂದು ಇದಕ್ಕೆ ತೆಗೆದಿಟ್ಟು ಈಗ ಕ್ಲೀನ್ ಮಾಡತ್ತೀನಿ ನೋಡ್ರಿ. ಈಗ ಗ್ಯಾಸಿನ ಕಟ್ಟಿ ಅಂದ್ರೆ ಈ ಗ್ಯಾಸ್ ಮೇಲೆ ಹಿಂಗೆ ಆಗೋದ್ರಿಂದ ಸಿಕ್ಕಾಪಟ್ಟೆ ಜಿಡ್ಡಾಗ್ತಾವೆ ನೋಡ್ರಿ ಡಬ್ಬಿಗಳು. ಸಾಕಾದಂಗೆ ಆಗೈತಿ. ಸ್ವಲ್ಪ ಸೈಡ್ ಹಿಂಗೆಲ್ಲರ ಇದ್ವು ಅಂದ್ರೆ ನಡೀತಿತ್ತು. ಆ ಕಡೆ ಸೈಡೂ ಶೆಲ್ಫ್ ಅದಾವು. ಅಲ್ಲೇ ನಾವು ನೀರು ಕುಡಿಯೋಕೆ ಗ್ಲಾಸು ಅವನ್ನೆಲ್ಲ, ಕಪ್ಪು ಚಹಾ ಕುಡಿಯೋವು ಅವನ್ನೆಲ್ಲ ಇಟ್ಕೊಂಡಿವಿ, ಚರಿಗೆ ಅವನ್ನ ತೊಗೊಂಡು ಬಂದು ಇಲ್ಲಿಟ್ನೆ ಅಂದ್ರೆ ಅವು ಜಿಡ್ಡು ಭಾಳ ಆಗ್ತಾವೆ. ಹಾಗಾಗಿ ಡಬ್ಬಿನ ಇಲ್ಲಿಟ್ಕೊಂಡು ಅವನ್ನ ಆ ಕಡೆ ಇಟ್ಕೊಂಡೀನಿ ನಾನು. ಮಿಕ್ಸಿ ಎಲ್ಲ ಆ ಕಡೆ ಇಟ್ಟಿರ್ತೀನಿ. ಇದು ಜಿಡ್ಡು ಭಾಳ ಆಗೋದ್ರಿಂದ ಈಗ ಒಂದು ವಾರ ಅನ್ನೋರಾಗ ವಾಪಸ್ಸು ಡಬ್ಬಿಗಳೆಲ್ಲ ಹೊಲಸಾಗ್ಬಿಡ್ತಾವೆ ನೋಡ್ರಿ. ಭಾಳ ಜಿಡ್ಡು ಬರ್ತೈತಿ. ಈಗೇನು ತೊಳ್ಯಾತೀನಲ್ಲ ಅಲ್ಲೇ ಆಲ್ಮೋಸ್ಟ್ ಹೋಗ್ತೈತಿ ಎಲ್ಲ ಬಂದಿದ್ದು. ಒಗ್ಗರಣೆ ಹಾಕಿದ್ದು ಅದೆಲ್ಲ ಎಣ್ಣೆ ಜಿಡ್ಡು ಹೋಗಿ ಕುತ್ಕೊಂಡ್ಬಿಡ್ತೈತಿ ರೀ ಡಬ್ಬಿ ಮೇಲೆ. ಇದಕ್ಕೇನು ಪರಿಹಾರ ಅಂತೂ ಇಲ್ಲ, ಹಿಂಗೆ ಸ್ವಚ್ಛ ಮಾಡ್ಕೊತಾನೆ ಇರೋದು ನೋಡ್ರಿ. ಕಲ್ಲೂ ಭಾಳ ಹೊಲಸಾಗ್ಬಿಡ್ತಾವೆ. 2 ಶೆಲ್ಫ್ 3 ಅದಾವೆ, ಮೇಲೊಂದೈತಿ. ಇವು 3 ಶೆಲ್ಫ್ಗಳು ಭಾಳ ಲಘೂನ ಹೊಲಸಾಗ್ಬಿಡ್ತಾವೆ ರೀ. ಒಂದು ವಾರ ಅಂದ್ರೆ ಹೊಲಸಾಗೇ ಬಿಟ್ಟಿರ್ತಾವೆ ಅವು ಡಬ್ಬಿ ಆಲ್ರೆಡಿ. ಯಾಕಂತಂದ್ರೆ ಜಿಡ್ಡ ಹಂಗೆ ಹೋಗ್ತೈತಿ. 3 ಹೊತ್ತು ಏನು ಅಡುಗೆ ಮಾಡ್ತೀವಲ್ರಿ ಅದರದೆಲ್ಲ ಹೋಗಿ ಡಬ್ಬಿ ಮೇಲೆ ಕುತ್ಕೊತೈತಿ. ಕಿಟಕಿನೂ ಐತಿ, ಆಮೇಲೆ ಎಕ್ಸಾಸ್ಟ್ ಫ್ಯಾನೂ ಐತಿ. ಏನು ಹಚ್ಚಿದ್ರೂ ಉಪಯೋಗಿಲ್ಲ. ಎಷ್ಟು ಹೋಗಿ ಕುಂದ್ರಬೇಕು, ಹೋಗಿ ಕುಂದಿರ್ತೈತಿ ರೀ ಅದು. ಅವು ಒಂಥರ ಜಿಡ್ಡಾಗನ ನಮಗೆ ಸಮಾಧಾನನೂ ಇರೋಂಗಿಲ್ಲ ನೋಡ್ರಿ. ಹೆಣ್ಮಕ್ಳಿಗೆ ಎಷ್ಟು ಸ್ವಚ್ಛ ಮಾಡಿದ್ರೂ ನಮ್ಗೆ ಅಡುಗೆ ಮನೆನ ನಮ್ಗೆ ಸಮಾಧಾನನೇ ಇರೋಂಗಿಲ್ಲ. ಈಗಷ್ಟು ಕಟ್ಟಿ ಅದನ್ನೆಲ್ಲ ಸೋಪ್ ಹಚ್ಚಿ ಚೆಂದಾಗ ತಿಕ್ಕಿ ತೊಳ್ಕೊಂಡು ಡಬ್ಬಿನೂ ತೊಳೆದಿಟ್ಟಿದ್ದೆ ರೀ ನಾನು. ಇವನ್ನ ಈಗ ಕ್ಲೀನಾಗಿ ಒರೆಸ್ಕೊಂಡು ಕಿರಾಣಿ ಹಾಕಿಡ್ತೀನಿ ನೋಡ್ರಿ. ನಾನು ಗ್ಯಾಸನ್ನು ತೊಳ್ಕೊಂಡಿದ್ದೆ, ಅದನ್ನೆಲ್ಲ ತೊಳ್ಕೊಂಡು ಮತ್ತೇನೇನು ಕೈ ಸಿಗ್ತಾವೆ ಆ ಕಡೆ ಸಿಂಕ್ ಒಳಗಿಟ್ಟು ಈಗ ಫಸ್ಟು ಕಿರಾಣಿನ ಹಾಕೊಂಬಿಡನ್ರಿ ಇದಕ್ಕೆ. ಈಗ ನಾನಿಲ್ಲಿ ಪುಟಾಣಿ ಹಾಕ್ಕೊಳತ್ತೀನಿ ನೋಡ್ರಿ. ಹಿಂಗೆ ಇವು 12 ಡಬ್ಬಿ ಬಂದಿದ್ದು ಮೀಶೋದಾಗ ತೊಗೊಂಡಿದ್ರಿ ಇವು. ನಾನು ಇದನ್ನು ವೀಡಿಯೋ ಮಾಡಿದ್ದೆ ರೀ, ಏನೇನು ತೊಗೊಂಡಿನಿ ನನ್ನ ಕಿಚನ್ಗೆ ಅಂತಂದು. ಈಗ ಆ ವಿಡಿಯೋನ ನಾನು ಶೇರ್ ಮಾಡಿ ಭಾಳ ದಿವಸ ಆಯ್ತು. ನಿಮ್ಗೇನಾರ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ. ನಾನು ಲಿಂಕನ್ನು ಎಲ್ಲದ್ರದ್ದು ಕೊಟ್ಟೀನಿ. ಮೇಲೆ 12 ಡಬ್ಬಿನ ಒಂದೇ ಥರ ತೊಗೊಂಡಿದ್ದೆ. ಕೆಳಗಿನವೇನು ಆ ಥರ ಇಲ್ಲ. ಒಂದಿಷ್ಟು ಗಾಜಿನ ಡಬ್ಬಿಗಳು ಅದಾವೆ ರೀ. ಒಂದಿಷ್ಟು ಹಂಗೆ ಒಂದು 4 ವಿಶಾಲ್ ಮಾರ್ಟ್ನಾಗ ತೊಗೊಂಡಿದ್ದು. ಆಮೇಲೆ 1-2 ಗಿಫ್ಟ್ ಬಂದಿದ್ದು. ಈ ಥರ ಅದಾವು. ಮೇಲಿನವು ಒಂದೇ ಥರ ಅದಾವು, ಕೆಳಗಿನೂ ಸ್ವಲ್ಪ ಬೇರೆ ಥರ ಅದಾವು. ಇವು 12 ಡಬ್ಬಿ ಏನು ಬಂದಿದ್ವಲ್ರಿ ಮೀಶೋದಾಗ, ಅದರೊಳಗೆ ನಾನು ಸಕ್ರೆ, ಚಹಾ ಪುಡಿ, ಆಮೇಲೆ ಶೇಂಗಾ, ಆಮೇಲೆ ಒಂದ್ರೊಳಗೆ ಗುರಳ ಪುಡಿ ಇರ್ತೈತೆ ರೀ ನಮ್ದು ಪಲ್ಯಕ್ಕೆ ಹಾಕ್ತೀವಲ್ಲ, ಅದನ್ನು ಇಟ್ಕೊಂಡಿರ್ತೀನಿ. ಆಮೇಲೆ ಶೇಂಗಾದ ಕಾಳು, ಪುಟಾಣಿ, ಉದ್ದಿನ ಬ್ಯಾಳೆ, ಆಮೇಲೆ ಯಾವಾರ ಕಾಳು, ಖಾರದ ಪುಡಿ, ಗುರಳ ಪುಡಿ, ಗುರಳು, ಹಿಂಗೇನಾರ ನನಗೇನು ಎಮರ್ಜೆನ್ಸಿ ಇಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ಹಾಕೋಕೆ ಬೇಕಾಗ್ತೈತಿ ಅಡುಗೆ ಮಾಡುವಾಗ. ಈಸಿಯಾಗಿ ಕೈಗೆ ಸಿಗೋಂಗೆ ಅರಿಶಿನ ಪುಡಿ ಹಾಕಿಟ್ಕೊಂಡಿರ್ತೇನೆ. ಈ ಥರ ಒಂದು 12 ಡಬ್ಬಿ ಒಳಗೆ ನಾನು ಅಡುಗೆ ಮಾಡೋಕೆ ಕ್ವಿಕ್ಕಾಗಿ ಏನು ಹಾಕ್ತೀನಲ್ಲ ಡೈಲಿ, ಅವನ್ನೆಲ್ಲ ಇಲ್ಲೇ ಈಸಿಯಾಗಿ ಕೈ ಸಿಗಂಗೆ ಆ ಡಬ್ಬಿ ಒಳಗೆ ಹಾಕಿಟ್ಕೊಂಡಿರ್ತೀನಿ ರೀ. ಆಮೇಲೆ ಈ ಕೆಳಗಿನ ಡಬ್ಬಿ ಒಳಗೆ ಈ ಸೋಡಾ ಪುಡಿ, ಆಮೇಲೆ ಮಸಾಲೆ ಪುಡಿ, ಒಂದ್ರೊಳಗೆ ಮೆಂತ್ಯ ಕಾಳು, ಆಮೇಲೆ ಸಾಸ್ವೆ, ಜೀರಿಗೆ. ಆ ಸಾಸ್ವೆ ಜೀರಿಗೆದು ಮಸಾಲೆ ಡಬ್ಬಿ ಐತ್ರಿ, ಅದನ್ನಂತೂ ತೆಗೆದ ಇಟ್ಬಿಟ್ಟೇನೆ ಸೈಡಿಗೆ. ಅದನ್ನು ತೊಗೊಂಡು ಹಾಕ್ಬೇಕು ಅನ್ಕೊಳತ್ತೀನಿ. ಇದು ಡಬ್ಬಿ ಒಳಗಿಂದ ತೊಗೊಂಡು ಹಾಕಿ ರೂಢಿ ಬಿದ್ದುಬಿಟ್ಟೈತಿ. ಅದನ್ನು ತೆಗೆದ ಸೈಡಿಗೆ ಇಟ್ಬಿಟ್ಟೇನಿ. ಈಗ ನೋಡ್ರಿ ಇಷ್ಟು ಹಾಕಿ ಇಟ್ಕೊಂಡೆ ನಾನು. ಏನೇನು ಬೇಕು ಅವನ್ನೆಲ್ಲ, ಅವು ಮಸಾಲೆ ಪುಡಿಗಳು, ಆಮೇಲೆ 1-2 ಖಾಲಿ ಅದಾವು ಕಿರಾಣಿ ಒಳಗಿನವ ಹಾಕ್ಕೋಬೇಕ್ರಿ ಅವನ್ನ. ಆಮೇಲೆ ಹೇಳಿದ್ನಿಲ್ರಿ ಚರಿಗೆ, ಆಮೇಲೆ ನೀರು ಕುಡಿಯೋ ಗ್ಲಾಸ್ ಇಟ್ಕೊಡೇನಂತಂದು ಇವ ಶೆಲ್ಫ್ ನೋಡ್ರಿ. ಇಲ್ಲಿ ಇಟ್ಕೊಂಡ್ರೆ ಅಡುಗೆ ಮಾಡೋ ಮುಂದೆ ಈ ಕಡೆಯಿಂದ ಎವ್ರಿ ಟೈಮ್ ತೊಗೊಂಡು ಹಾಕೋದಾಗುತ್ತೆ. ಆಮೇಲೆ ಇಲ್ಲಿ ಸಾಲಂಗೂ ಇಲ್ಲ. ಇವ್ನ ತೊಗೊಂಡು ಹೋಗಿ ಹೆಂಗಾರ ಅಡ್ಜಸ್ಟ್ ಮಾಡಿ ಇಡ್ಬೋದು ರೀ ಅವನ್ನ. ಆದರೆ ಈ ಚರಿಗೆಗಳೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಕೊಳಕ್ಕೆ ಆಗಂಗಿಲ್ಲ. ಹಾಗಾಗಿ ಜಿಡ್ಡಾದ್ರೂ ಚಿಂತಿಲ್ಲ ಅಂತ ಅಲ್ಲೇ ಇಟ್ಕೊಂಡೀನಿ. ನೋಡೋಣ್ರಿ ಇನ್ನೂ ಸ್ವಲ್ಪ ದಿವ್ಸಕ್ಕೆ ಏನಾರ ಬೇರೆ ವಿಚಾರ ಬಂತಂದ್ರೆ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ತೊಳೆಯೋದ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟತ್ರಿ ಅವ್ನ ಹಗಲಲ್ಲೇ. ಹಾಗಾಗಿ ಈಗ ಇದನ್ನು ಒರೆಸ್ಕೊಂಡು ಅಷ್ಟು ಅನ್ನೋದ್ರಾಗ ನೀರಾಡ್ಕಿನ ಆಗ್ಬಿಡುತ್ತೆ ನೋಡ್ರಿ. ನೀರು ಕುಡಿಯಾಕತ್ತೀನಿ ನಾನು. ನೀರು ಕುಡಿದು ಈಗ ಮತ್ತು ರಾತ್ರಿ ಅಡುಗೆಗೆ ಚಾಲು ಮಾಡ್ಬೇಕು. ರಾತ್ರಿ ಅಡುಗೆ ಅನ್ನಕ್ಕೇನ್ರಿ ಜಸ್ಟ್ ಅನ್ನ ಸಾರಷ್ಟೇ ಮಾಡಿದ್ದೆ ನಾನು. ಈಗ ನೋಡ್ರಿ ಗ್ಯಾಸನ್ನು ಎಲ್ಲ ತೊಳ್ಕೊಂಡೀನಿ. ಕ್ಲೀನ್ ಮಾಡಿಕೊಂಡು
ಈಗ ತೋರ್ಸಾಕತ್ತೀನಿ ನೋಡ್ರಿ ಹೆಂಗೆ ಆಗೈತಿ ಅಂತಂದು. ಮೊದಲೇಕಿಂದ ವಿಡಿಯೋ ತೊಗೊಲಿಲ್ಲ ನಾನು, ಅರ್ಜೆಂಟ್ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ಕತ್ಲಾಗೇ ಬಿಟ್ಟಿತ್ತು, ಟೈಮ್ ಒಂದಾಗಿತ್ತಲ್ರಿ. ಹಾಗಾಗಿ ಫುಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟೀನಿ. ಮತ್ತು 2 ದಿವಸ ಅಂದ್ರೆ ಎಲ್ಲ ಧೂಳಾಗ್ಬಿಡ್ತಾವೆ. ಹಂಗಾರೆ ಡೈಲಿ ಒರೆಸ್ಕೊತ ಇದ್ದಂಗೆಲ್ಲ ಅಡುಗೆ ಮನೆ ಸ್ವಚ್ಛ ಇರ್ತೈತಿ. ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ಸ್ವಚ್ಛ ಇದ್ದಷ್ಟು ನಮಗೆ ಸಮಾಧಾನ ಇರ್ತೈತೆ ನೋಡ್ರಿ. ಇಲ್ಲಿಕ್ಕಂದ್ರೆ ಏನಾರ ಹೊಲಸಾದ್ ಬಂದ್ರೂ ತಲೆಯಾಗ ಕೊರಿತಿರ್ತೈತ್ರಿ, ಅದು ಯಾವಾಗ ಸ್ವಚ್ಛ ಮಾಡಲಿ ಅಂತಂದು. ಮಿಕ್ಸಿ, ಆಮೇಲೆ ಇದು ಸಿಂಕ್ ಇದು ನಡ್ಬರ್ಕ್ ಆಗ್ಬಿಟ್ಟೈತ್ರಿ. ಆಮೇಲೆ ಸುತ್ತಾರ್ದ ಸೋರ್ತಿತ್ತು, ವೈಟ್ ಕಲರ್ದ ಮೀಶೋ ಒಳಗೆ ಒಂದು ಸಿಗುತ್ತೆ ರೀ, ಅದು ಸೀಲರ್. ಅದನ್ನು ತಂದು ಹಚ್ಚಿದೆ, ಅದೆಲ್ಲ ಕಿತ್ಕೊಂಡು ಹೋಗಿ ಹೆಂಗಾಗೈತೆ ನೋಡ್ರಿ. ಅದೆಲ್ಲ ಒಂಥರ ವೈಟ್ ಆದಂಗೆ ಆಗೈತಿ. ಅದೇನು ನಿಂದಿರಲಿಲ್ಲ ಭಾಳ ಹೊತ್ತನ, ಅದೆಲ್ಲ ವಾಪಸ್ ಸಿಂಕ್ನಾಗ ಬಿದ್ದಿತ್ರಿ. ಅದೇನು ಅಷ್ಟು ಸರಿ ಇಲ್ಲ, ಅದು ಹೆಸರು ಏನೋ ಇತ್ತದು. ಆ ಸೀಲರ್ ಅಂತೂ ಸರಿ ಇಲ್ಲ, ಅದಕ್ಕೆ ಬೇರೆ ಏನಾರ ಹುಡುಕ್ಬೇಕ್ರಿ ಈಗ. ಇಲ್ಲಾಂದ್ರೆ ಪ್ಲಂಬರ್ ಇರ್ತಾರಲ್ಲ ಅವ್ರನ್ನಾರ ಕೇಳಬೇಕು ಅದಕ್ಕೆ ಏನು ಮಾಡೋದು ಅಂತಂದು. ಫೈನಲ್ ಆಗಿ ನನ್ನ ಅಡುಗೆ ಮನೆ ಮತ್ತು ಗ್ಯಾಸಿನ ಕಟ್ಟಿ ಹಿಂಗೆ ಕಾಣತೈತಿ ನೋಡ್ರಿ. ಎವ್ರಿ ಡೇ ಹಿಂಗೆ ಇದ್ರೆ ಭಾರಿ ಖುಷಿ ಇರ್ತೈತಿ ಹೆಣ್ಮಕ್ಳಿಗೆ. ಈಗ ನಾನು ಅನ್ನ ಸಾರಿಗೆ ಇಡತ್ತೀನಿ ನೋಡ್ರಿ. ಸಾರಿಗೆ ಬ್ಯಾಳಿ ಮತ್ತು ಟೊಮೆಟೊ ಹಾಕಿಟ್ಟೀನಿ. ಈಗ ಅದಕ್ಕೆ ಪಾಲಕ್ ಹಾಕ್ಕೊಡತ್ತೀನಿ ನೋಡ್ರಿ ತೊಳೆದು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ನಾನು ಕುದಿಯಾಕಿಟ್ಟಿರ್ತೇನೆ. ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ ರೀ. ಬ್ಯಾಳಿ, ಟೊಮೆಟೊ, ಒಂದು ಸ್ವಲ್ಪ ಜೀರಿಗೆ ಮತ್ತು ಪಾಲಕ್ ಹಾಕಿ ನಾನು ಸಾಂಬಾರನ್ನ ಕುದಿಯಾಕಿಟ್ಟಿರ್ತೇನೆ. ಕುಕ್ಕರ್ಗೆ ಹಾಕಿಟ್ಟಿರ್ತೀನಿ ರೀ. ಆಮೇಲೆ ಸೀಟಿ ಎಲ್ಲ ಹೊಡೆದಿಂದ ಒಗ್ಗರಣೆ ಹಾಕಿರ್ತೀನಿ ಸಾಂಬಾರಿಗೆ. ಇದೇ ಥರ ಸಾಂಬಾರು ಮಾಡೋದು. ಆಮೇಲೆ ಅನ್ನ ಸಾಂಬಾರು ಮಾಡಿಕೊಂಡು ಅವತ್ತಿನ ದಿನ ಮುಗಿಸಿದ್ವಿ ರೀ. ಮತ್ತು ನೆಕ್ಸ್ಟ್ ಡೇ ನಾನೀಗ ತೋರ್ಸಾತೀನಿ ಫ್ರಿಜ್ ಕ್ಲೀನ್ ಮಾಡೋದು. ಒಂದು 15 ದಿವಸ ಆತ್ರಿ ಕ್ಲೀನ್ ಮಾಡಿದ್ದೆಲ್ಲ. ಸ್ವಲ್ಪ ಬ್ಯುಸಿ ಇದ್ವಿ, ಹಾಗಾಗಿ ಅವ್ನ ಅಲ್ಲಿಂದಲ್ಲೇ ಕೈ ಬಿಟ್ಬಿಟ್ಟಿವಿ. ಟೈಮ ಸಿಕ್ಕಿದ್ದಿಲ್ಲ ರೀ ಇವನ್ನ ಕ್ಲೀನ್ ಮಾಡೋಕೆ, ಫುಲ್ ಬ್ಯುಸಿ ಇದ್ವಿ. ಹಾಗಾಗಿ ಮತ್ತೀಗ ಕ್ಲೀನ್ ಮಾಡೋಕೆ ಚಾಲೂ ಮಾಡಿದ್ದು ನೋಡ್ರಿ. ಫ್ರಿಜ್ ಅಂತೂ ಭಾರಿ ಗಲೀಜಾಗ್ಬಿಟ್ಟಿತ್ತು. ಇವ್ನ ಇಟ್ಟು ಹುಡುಗರ ಕೈ ಇಟ್ಟು ಆಮೇಲೆ ಏನಾರ ಒಂದು ನೀಟಾಗಿ ಇಟ್ಟಿರ್ತೀವಲ್ರಿ, ಅವ್ರು ಅವನ್ನೆಲ್ಲ ತೆಗೆದು ಚಲಾಪಿಲಿ ಮಾಡಿದ್ರೆ ಸಮಾಧಾನ ಆಗ್ತಿರ್ತೈತಿ. ನಾನು ಎಲ್ಲಿ ಇಟ್ಟಿರ್ತೀನಿ ಅಲ್ಲಿ ಇಡಂಗಿಲ್ಲ. ಒಟ್ಟು ಏನಾರ ಒಂದು ಹುಡ್ಕಾಕೆ ಬರ್ತಾರೆ ರೀ ಅವ್ರ ಫ್ರಿಜ್ಜಿನಾಗ. ಹಂಗೆ ಚಲಾಪಿಲಿ ಅಂದ್ರೆ ಹಾಗೇನು ಇದನ್ನು ಮಾಡಿರಂಗಿಲ್ಲ. ಒಟ್ಟು ಅಲ್ಲಿ ಆ ಕಡೆ ಈ ಕಡೆ ಸರ್ಸೋದು ಏನಾರ ತಂದು ಹಿಡ್ದು ಮಾಡಿರ್ತಾರೆ. ಇವ ನೋಡ್ರಿ ಹಾಯ್ ಫ್ರೆಂಡ್ಸ್ ಅಂತ ಹೇಳಕ್ಕೆ ಬಂದಾನ ವಿಡಿಯೋ ಮಾಡೋ ಮುಂದೆ. ಈಗ ಸೈಡ್ ಡೋರ್ಕಿನ್ ಅದಾವಲ್ರಿ, ಇವನ್ನಷ್ಟು ತೆಗೆದು ಒಂದು ಬುಟ್ಟಿ ಒಳಗೆ ಇಟ್ಕೊಳತ್ತೀನಿ. ಸೈಡ್ ಇಲ್ಲೇ ಕೆಳಗೆ ಇವನ್ನಷ್ಟು ತೆಗೆದು ಆಮೇಲೆ ಇವ್ನು ಪೂರ ಹೊರಗೆ ತಗೋತೀನಿ ರೀ. ಇವನ್ನ ಸ್ವಲ್ಪ ಸೋಪ್ ಹಚ್ಚಿ ತಿಕ್ಕಿ ತೊಳೆದ್ರನ ಇದು ಕ್ಲೀನ್ ಆಗೋದಿದೆ. ಹಂಗೆ ಬಟ್ಟೆ ತೊಗೊಂಡು ಒರೆಸಿದ್ರೆ ಕ್ಲೀನ್ ಆಗೋವಂಥದ್ದಲ್ರಿ. ಯಾಕಂದ್ರೆ ಭಾಳ ದಿನ ಆತಲ್ಲ ನಾನು ಕ್ಲೀನ್ ಮಾಡಿ, ಅದಕ್ಕೆ ಇವನ್ನ ಪೂರ್ತಿ ಹೊರಗೆ ತಗೊಂಡನ ನಾನು ಫ್ರಿಜ್ ಕ್ಲೀನ್ ಮಾಡಿಬಿಡ್ತೀನಿ. ಎವ್ರಿ ಟೈಮ್ ಹಿಂಗೆ ರೀ ನಾನು ಫ್ರಿಜ್ ಕ್ಲೀನ್ ಮಾಡೋದು. ಹಿಂಗೆ ಅಲ್ಲೇ ಒರೆಸ್ಕೊಳಂಗಿಲ್ಲ ನಾನು. ಇವನ್ನಷ್ಟು ಪೂರ್ತಿ ಕಡೆಗೆ ತಗೊಂಡು ಪೂರ್ತಿ ಕ್ಲೀನಾಗೆ ಒರೆಸಿ ಇಟ್ಟಿರ್ತೀನಿ. ತರಕಾರಿನೂ ಏನು ಜಾಸ್ತಿ ಇದ್ದಿದ್ದಿಲ್ಲ ರೀ, ಖಾಲಿಯಾಗಿತ್ತು. ಬರೀ ಅವು ಇವು ಇಟ್ಕೊಂಡು ಕುತ್ಕೊಂಡಿದ್ವಿ. ಅದ್ರಾಗ ಹೇಳಿದ್ನಲ್ರಿ ಕ್ಲೀನ್ ಮಾಡೋಕ್ಕಾಗೇ ಇಲ್ಲ. ಹಾಗಾಗಿ ನಾನೀಗ ಎಲ್ಲ ಸಾಮಾನನ್ನು ಹೊರಗೆ ತೆಗೆದಿಟ್ಟು ಈಗ ಫ್ರಿಜ್ನ ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ. ಇದ್ರೊಳಗಿನ ಶೆಲ್ಫ್ ಎಲ್ಲ ಹೊರಗೆ ತಗೊಂಡು ಇವನು ಸ್ವಲ್ಪ ತಿಕ್ಕಿ ತೊಳೆದು ಒಣಗಿಸ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಅನಿಸ್ತೈತಿ. ಇಲ್ಲೇ ಇವರಿಬ್ಬರು ಸ್ವೀಟ್ ಬೇಕಂತಂದು ಬಂದಿದ್ರು ನೋಡ್ರಿ. ಸ್ವೀಟ್ ಇದು ಮನ್ಯಾಗ ನೋಡಿಬಿಟ್ಟಿರ್ತಾರಲ್ರಿ ಹುಡುಗರು, ಬಿಡಂಗೇ ಇಲ್ಲ. ಸ್ವೀಟ್ ಬೇಕಂತ ಬಂದಿದ್ರು. ಇಬ್ಬರಿಗೂ ಒಂದೊಂದು ಸ್ವೀಟ್ ಕೊಟ್ಟು ಕಳಿಸಿ ಮತ್ತು ನಾನು ಈಗ ಕೆಲಸ ಚಾಲು ಮಾಡೀನಿ. ಯಾಕಂದ್ರೆ ಈ ಕಡೆ ಫೋನು, ಟ್ರೈಪಾಡು, ಲೈಟು ಅವೆಲ್ಲ ಇಟ್ಟಿದ್ನಲ್ಲ, ಅವ್ರಿಗೆ ದಾಟಿ ಬರೋಕೆ ಜಾಗ ಇಲ್ಲರಿ. ಅದಕ್ಕೆ ನಾನು ಕೊಟ್ಟು ಕಳಿಸೀನಿ. ಅಂದ್ರೆ ಸುಮ್ಮನೆ ಹೊರಗಾರ ಹೋಗ್ತಾರೆ ಅಂತಂದು. ಈಗ ನೋಡ್ರಿ ಇವನ್ನಂತೂ ಎಷ್ಟು ಕೇರ್ಫುಲ್ಲಾಗಿ ತೊಗೋಬೇಕಂದ್ರೆ, ಕೆಳಗೆ ಬಿದ್ವಂದ್ರೆ ಒಡಿತಾವನ್ನೋ ಭಯನ ಜಾಸ್ತಿ ಇರ್ತೈತಿ ಈ ಫ್ರಿಜ್ ಕ್ಲೀನ್ ಮಾಡೋ ಮುಂದೆ ನನಗಂತೂ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲನೂ ಗ್ಲಾಸ್ ಐಟಮ್ ಅದಾವ್ರಿ. ಅವು ಒಂದು ಬಿದ್ರೂ ಒಡೆದು ಹೋದ್ವಂದ್ರೆ ಮುಗೀತು, ಮನ್ಯಾಗ ಬೈಸ್ಕೊಳೋದಾಗತ್ತೆ. ಪೂರ್ತಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅವ್ನು ತೊಳೆ ಮುಂದಂತೂ ಒಂಥರ ಏನೋ ಭಯ. ಈಗ ನೋಡ್ರಿ ಇಷ್ಟು ತೆಗೆದಿಟ್ಟೀನಿ, ಎಷ್ಟು ಗಲೀಜಾಗಿತ್ತು ನೋಡ್ರಿ. ಏನೇನೋ ಬಿದ್ದು ನಾನು ಇದಕ್ಕೆ ಆ ಸ್ಪ್ರೇ ಈ ಸ್ಪ್ರೇ ಅಂತಂದು ಏನು ಮಾಡ್ಕೊಂಡಿರಂಗಿಲ್ಲ ರೀ. ಜಸ್ಟ್ ನೀರು ಹಾಕಿ ಹಿಂಗೆ ಒರೆಸ್ಕೊಂಡ್ಬಿಡ್ತೇನೆ, ಕ್ಲೀನ್ ಆಗುತ್ತೆ. ಕೂಲಿನ ಸ್ಪ್ರೇ ಅದನ್ನೇನು ಹಾಕಂಗಿಲ್ಲ ನೋಡ್ರಿ. ಜಸ್ಟ್ ನೀರು ಹಚ್ಚಿ ಹಿಂಗೆ ಕ್ಲೀನಾಗಿ ಒರೆಸ್ಕೊತೀನಿ, ಕ್ಲೀನ್ ಆಗುತ್ತೆ. ಕೂಲಿನ ಸ್ಪ್ರೇ ಮಾಡ್ಬೋದು, ಬಟ್ ಅದು ಕೆಮಿಕಲ್ ಇರುತ್ತಲ್ಲ. ನಾವು ಅಡುಗೆ ಗಿಡ್ಗಿ ಏನಾರ ಇಟ್ಟಿರ್ತೀವಿ, ಹಾಲು ಮೊಸರು ಇಡ್ತಿರ್ತೀವಿ, ಹಾಗಾಗಿ ಕೆಮಿಕಲ್ ಇರುತ್ತೆ. ಸ್ಪ್ರೇ ಮಾಡೋದು ಬೇಡ ಅಂತಂದು ನಾನು
ನೀರಲ್ಲೇನ ಒರೆಸ್ಕೊತೀನಿ. ಆಮೇಲೆ ಇದು ನಿಂಬೆ ಹಣ್ಣು, ಸೋಡಾ ಪುಡಿ ಅದೇನೇನೋ ಹಾಕಿ ಸ್ಪ್ರೇ ಮಾಡಿರ್ತಾರೆ. ನಾನು ಅದೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ನೀರು ಹಚ್ಚಿ ಒರೆಸಿದ್ರೂ ಫ್ರಿಜ್ಜು ಭಾರಿ ಕ್ಲೀನ್ ಆಗ್ತೈತಿ. ಯಾಕಂತಂದ್ರೆ ಆಗಾಗ ಕ್ಲೀನ್ ಮಾಡ್ತಿರ್ತೀವಲ್ರಿ, ಹಾಗೇನು ಗಲೀಜಿರಂಗಿಲ್ಲ. ನೀರು ಹಚ್ಚಿ ಕ್ಲೀನ್ ಮಾಡಿದ್ರೂ ಸಾಕು, ಕ್ಲೀನ್ ಆಗೇ ಬಿಡ್ತೈತಿ ಫ್ರಿಜ್. ಸ್ಪ್ರೇನ ಮಾಡ್ಕೋಬೇಕು, ಸೋಪಿಂದ ಬೇಕಂತಂದು ಏನಿಲ್ಲ. ನಾನೀಗ ನೋಡ್ರಿ ನೀರು ಹಚ್ಚಿ ಒರೆಸೀನಿ. ಆದ್ರೆ ಮ್ಯಾಲಿನ ಡೋರ್ ಮಾತ್ರ ಭಾಳ ಗಲೀಜಾಗಿತ್ತು. ಒಂಥರ ಜಿಡ್ ಥರ ಕೂತ್ಕೊಂಡ್ಬಿಟ್ಟಿತ್ತು ರೀ ಅದ್ರ ಮೇಲೆ. ಇದೇನು ಜಸ್ಟ್ ನೀರು ಹಚ್ಚಿ ಒರೆಸಿದ್ರೆ ಹೋಗಲ್ರಿ ಇದು. ಅದಕ್ಕೆ ನಾನು ಬಾಂಡೆ ತಿಕ್ಕೋ ಸೋಪ್ ಏನಿರುತ್ತಲ್ಲ ಅದನ್ನು ಹಚ್ಚಿ ಒರೆಸಾಕತ್ತೀನಿ. ಡಿಶ್ ವಾಷರ್ ಅಂದ್ರೆ ಜಲ್ ಇರುತ್ತಲ್ರಿ, ಅದು ನನ್ನ ಕಡೆ ಖಾಲಿಯಾಗಿತ್ತು. ಹಾಗಾಗಿ ಸೋಪನ್ನು ನಾನು ಕೈಲೇನು ಹಚ್ಚಾತೀನಿ. ಒಂದು ಸರ್ತಿ ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ ಮಾಡಿದ್ದಕ್ಕೆ ಅದೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟೈತಿ ಫ್ರಿಜ್ಜು. ಸ್ಕ್ರಬ್ಬರ್ ತೊಗೊಂಡು ಯಾರು ಸ್ಕ್ರಬ್ ಮಾಡಬೇಡ್ರಿ, ಸ್ಕ್ರ್ಯಾಚ್ ಆಗಿಬಿಡ್ತೈತಿ. ನಾನು ಹಂಗೆ ಮಾಡಿ ಸ್ಕ್ರ್ಯಾಚ್ ಆಗೈತದ ಆಲ್ರೆಡಿ. ಅದಕ್ಕೆ ಈಗ ಕೈಲೇನ ನಾನು ವಾಶ್ ಮಾಡ್ಕೊಳತ್ತೀನಿ. ಜಸ್ಟ್ ಸೋಪ್ ಹಚ್ಚಿದ್ರೆ ಸಾಕು, ಇರೋಬರೋ ಜಿಡ್ಡೆಲ್ಲ ಕಿತ್ಕೊಂಡು ಬಂದಾಗ್ಬಿಡ್ತೈತಿ. ಆಮೇಲೆ ಒಂದು ಬಟ್ಟೆ ತೊಗೊಂಡು ಸ್ವಚ್ಛಗೆ ಒರೆಸಿದ್ರೆ ಆತು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂತ ಹಿಂಗೆ ಕೈಲೇನೆ ಒರೆಸ್ಕೊಳತ್ತೀನಿ ನಾನು. ಅದು ಎಷ್ಟೋ ಕ್ಲೀನಾಗಿತ್ತು. ಈಗ ನೋಡ್ರಿ ಒರೆಸ್ಕೊಳತ್ತೀನಿ ಪೂರ ಸೋಪ್ ಹಚ್ಚಿ. ಬಾಣೆ ತೆಕ್ಕೋ ಸೋಪ್ ರೀ, ಇಲ್ಲಾಂದ್ರೆ ಸೋಪಿನ ಪುಡಿ ಯಾರೋ ತೊಗೊಂಡು ಒರೆಸ್ಕೋಬೋದು. ಯಾವುದಾದ್ರೂ ಒಟ್ಟು ಒಂದು ಸೋಪ್ ಇದ್ರೇ ಅದು ಜಿಡ್ಡೇನಿರುತ್ತಲ್ರಿ ಅದು ಹೋಗುತ್ತೆ. ಅಡುಗೆ ಮನ್ಯಾಗ ಫ್ರಿಜ್ ಇರೋದ್ರಿಂದ ಭಾಳ ಲಘುನ ಗಲೀಜಾಗ್ಬಿಡ್ತೈತೆ ರೀ. ಆಮೇಲೆ ನಾನು ಕ್ಲೀನ್ ಮಾಡ್ದೆ ಭಾಳ ದಿನ ಆಯ್ತು. ಇದನ್ನೆಲ್ಲ ಸೋಪ್ ಹಚ್ಚಿ ಒರೆಸ್ಕೊಂಡು ಆಮೇಲೆ ನಾನು ಇಲ್ಲೇ ಕೂಲಿಂಗ್ ಸ್ಪ್ರೇ ಮಾಡತ್ತೀನಿ ರೀ. ಯಾಕಂತಂದ್ರೆ ಸ್ವಲ್ಪ ಶೈನ್ ಬರುತ್ತಲ್ಲ ಇದಕ್ಕೆ. ಇದನ್ನು ಡೈರೆಕ್ಟ್ ಹಾಕಿ ಒರೆಸ್ಕೊಂಡಿದ್ದೆ ರೀ ನಾನು, ಅದಕ್ಕೇನು ಹೋಗಲಿಲ್ಲ, ಅದು ಕ್ಲೀನ್ ಆಗಲಿಲ್ಲ. ಹಾಗಾಗಿ ಸೋಪ್ ಹಚ್ಚಿ ಸ್ವಲ್ಪ ರಬ್ ಮಾಡಿಕೊಂಡು ಕೈಲಿಂದ ಆಮೇಲೆ ಲಾಸ್ಟಿಗೆ ಕೂಲಿಂಗ್ ಸ್ಪ್ರೇ ಹಾಕಿ ಒರೆಸಾತೀನಿ ನೋಡ್ರಿ. ಫ್ರಿಜ್ ಆ ಸೈಡು ಈ ಸೈಡು ಎರಡೂ ಸೈಡು ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ. ಆ ಕಡೆ ಸೈಡು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನೇನು ತೋರ್ಸೋಕೆ ಹೋಗಿಲ್ಲ. ಮ್ಯಾಲಿಂದ ಆಕಾರ ನೋಡ್ರಿ ಹೆಂಗೆ ಮಾಡಿಟ್ಟಾರ. ಯಾಕಂತಂದ್ರೆ ಇದು ಏನೈತಲ್ರಿ ಫುಲ್ ಐಸ್ ಕ್ರೀಮ್ ತುಂಬಿತ್ರಿ ಅದ್ರಾಗ. ತಮ್ಮ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದ, ಭಾಳಷ್ಟು ತೊಗೊಂಡು ಬಂದಿದ್ದ. ಹಾಗಾಗಿ ಇವು ಟೂಟಿ ಫ್ರೂಟಿ, ಆಮೇಲೆ ಅವು ಚಾಕ್ಲೇಟಿನ ಇವು ಇರ್ತಾವಲ್ರಿ ಸಣ್ಣವು, ಅವು ಎಲ್ಲನೂ ಇದ್ರೊಳಗೆ ಇಟ್ಟು ಹುಡುಗರು ತೊಗೊಂಡು ಚೆಲ್ಲಾಡಿ ಆ ಫ್ರಿಜ್ ಮೇಲಿಂದ ಫ್ರೀಜರ್ ಅದರ ಆಕಾರ ತಪ್ಪಿಸಿಬಿಟ್ಟಿದ್ರು. ಅದನ್ನು ನಾನು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೊಳತ್ತೀನಿ. ಬಟನ್ ಆಫ್ ಮಾಡಿದ್ದು ಫ್ರಿಜ್ಜಿಂದು ಆಫ್ ಮಾಡಿ ಈಗ ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ. ಇದನ್ನು ನೀಟಾಗಿ ನೀರು ಹಚ್ಚಿನ ನಾನು ಒರೆಸ್ಕೊಳತ್ತೀನಿ. ಇಲ್ಲೇ ಭಾಳ ಗಲೀಜು ಮಾಡಿದ್ದಾರೆ ಹುಡುಗರೆಲ್ಲ. ಅದು ಐಸ್ ಕ್ರೀಮಿಂದು ಮತ್ತು ಅವರೆಲ್ಲ ಕೈ ಇಟ್ಟು ಭಾಳ ಗಲೀಜಾಗಿಬಿಟ್ಟಿತ್ತು. ಅದನ್ನು ನಾನು ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ. ಫ್ರಿಜ್ಜು ಮನ್ಯಾಗ ನಮ್ಗೆ ಹೆಣ್ಮಕ್ಳಿಗೆ ಏನು ಕೆಲಸ ಅಂತಿರ್ತಾರಲ್ರಿ, ಎಲ್ಲ ಕೆಲಸನೂ ಇರ್ತಾವೆ. ನೋಡಿರಂಗಿಲ್ಲ ಅಷ್ಟೇ ಮಾಡಿದ್ದನ್ನು. ಈಗ ನೋಡ್ರಿ ಇವನ್ನೆಲ್ಲ ನಾನು ಸೋಪ್ ಹಚ್ಚಿ ತೊಳ್ಕೊಳತ್ತೀನಿ. ನಾರ್ಮಲ್ ನಾವೇನು ಬಾಂಡೆ ತಿಕ್ಕೋ ಸೋಪ್ ಇರುತ್ತಲ್ರಿ, ನಾನು ಅದನ್ನ ಹಚ್ಚಿ ತೊಳ್ಕೊತೀನಿ. ಜಲ್ ಇದ್ರೆ ಜಲ್ ಹಚ್ಚಿದ್ರೂ ಓಕೆ. ಈ ಸೋಪಿಗೆ ಏನಾರ ಬೆಳ್ಳಗಾಗ್ಬೋದು ಪ್ಲಾಸ್ಟಿಕ್ಕು, ಹಾಗೆ ನಾನು ಪ್ಲಾಸ್ಟಿಕ್ ಏನು ಬೆಳ್ಳಗಾಗಿಲ್ಲ. ಗ್ಲಾಸ್ ಐಟಮ ಜಾಸ್ತಿ ಇದ್ವಲ್ಲ, ಗ್ಲಾಸ್ ಐಟಮ್ಗಂತೂ ಸೋಪ್ ಹಚ್ಚಿದ್ರಂತೂ ಇನ್ನೂ ಪಳ ಹೊಳಿತಾವೆ. ಈಗ ನೋಡ್ರಿ ನಾನು ಇವನ್ನೆಲ್ಲ ತೊಳ್ಕೊಳತ್ತೀನಿ. ಇವನಷ್ಟು ತೊಳ್ಕೊಂಡು ಮತ್ತು ವಾಪಸ್ಸು ನೀರು ಬಸಿಯಾಕೆ ಇಡ್ಬೇಕ್ರಿ, ನೀರು ಇಳಿಬೇಕು ಇವು. ಅಂದಿನ ಮತ್ತು ಫ್ರಿಜ್ನಾಗ ಜೋಡ್ಸಾಕೆ ಬರ್ತೈತಿ. ಇವು ನೋಡ್ರಿ ಗ್ಲಾಸಿನ ಮೇಲೆ ಒಂಥರ ಹೆದರಿಕೆನ ಬರ್ತೈತಿ. ಇದು ನನ್ನ ಸಿಂಕಿಗೆ ಕರೆಕ್ಟ್ ಕುಂದಿರ್ತೈತೆ ರೀ, ಆ ಸೈಡ್ ಈ ಸೈಡ್. ಹಾಗಾಗಿ ನಾನು ಇದನ್ನು ಸಿಂಕ್ ಮೇಲೆ ಇಟ್ಟು ನೀಟಾಗಿ ತೊಳ್ಕೊಂಬಿಡ್ತೀನಿ. ಇವನ್ನ ಹಗರ್ಕ ಒಂದು ಸೈಡ್ ಇಟ್ಟಿದ್ದೆ ರೀ, ಆ ಕಡೆ ಸೈಡ್ ನೀರು ಇಳ್ಯಾಕಂತಂದು. ಆಮೇಲೆ ಒರೆಸ್ಕೊಂಡು ನಾನು ಕ್ಲೀನ್ ಮಾಡ್ಕೊಂಡ್ರೆ ಆತಂತಂದು ಈಗ ಇಷ್ಟು ತೊಳೆದಿಟ್ಟಿನಿ ನೋಡ್ರಿ. ಇವನ್ನ ಮ್ಯಾಲೆ ಫ್ರೀಜರಿಂದು ಕೆಳಗಿನೂ ಎಲ್ಲನೂ ಸೇರಿಸಿ ಸೈಡ್ ಡೋರಿನೂ ಆಮೇಲೆ ಐಸ್ ಕ್ಯೂಬ್ ಮಾಡೋವು ಎಲ್ಲನೂ ತೊಳೆದಿಟ್ಟಿದ್ದೆ ನಾನು ನೀಟಾಗಿ. ಫ್ರಿಜ್ ನೋಡ್ರಿ ಎಷ್ಟು ಕ್ಲೀನ್ ಆಗೈತಿ. ಈಗ ವಾಪಸ್ ಇವನ್ನ ಜೋಡಿಸ್ಕೊಳತ್ತೀನಿ ನೋಡ್ರಿ. ನಮ್ಮದು ಈ ಥರ ಬಾಕ್ಸ್ ಐತಿ, ಇದ್ರೊಳಗೊಂದು ಡ್ರಾಯರ್ ಐತ್ರಿ. ಆಮೇಲೆ ಇದ್ರ ಕೆಳಗೆ ಒಂದು ಬಾಕ್ಸ್ ಬರುತ್ತೆ, ಇನ್ನು ತರಕಾರಿ ಅವನ್ನೆಲ್ಲ ಹಾಕಿ ಇಟ್ಕೊತೀವಲ್ಲ ದೊಡ್ಡ ಬಾಕ್ಸು, ಇದ್ರ ಕೆಳಗೆ ಅದು ಬರುತ್ತೆ. ಅದ್ರ ಒಳಗೆ ಒಂದು ಬಾಕ್ಸ್ ಬರ್ತೈತಿ ರೀ. ಈಗೇನು ಹಾಕಿದ್ನೆಲ್ಲ ಡ್ರಾಯರ್ ಥರ ಬರ್ತೈತಿ. ಆಮೇಲೆ ಇವು 3 ಶೆಲ್ಫ್ ಕೊಟ್ಟಾರಿ ಈ ಥರ. ಇವು 3 ಶೆಲ್ಫ್ ಅವನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಮ್ಯಾಲೆ ಹಾಕಿದ್ದೆ, ಹಾಗಾಗಿ ಈಗ ಪೂರ್ತಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಸೈಡ್ ಡೋರ್ಗೆ ಏನಿರ್ತಾವಲ್ರಿ ಇವನ್ನಷ್ಟು ಹಾಕ್ಕೊಳಕತ್ತೀನಿ. ಇವನ್ನ ನೀಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಭಾರಿ ಖುಷಿ. ಈಗ ನೋಡ್ರಿ ಎಷ್ಟು ಚಂದ ಕಾಣತೈತಿ ಫ್ರಿಜ್, ಎಷ್ಟು ಕ್ಲೀನ್ ಕಾಣತೈತಿ. ಆಗಲ್ಲ ಎಷ್ಟು ಗಲೀಜಿತ್ತು ಹೇಳಿದ್ನಿಲ್ರಿ. ಮೇಲಿಂದ ಡ್ರಾಯರ್, ಅದ್ರ ಕೆಳಗೊಂದು ಬಾಕ್ಸ್ ಐತಿ. ಆಮೇಲೆ ಇದು ಈ ಥರ ಒಂದು ಸಣ್ಣ 5 ಬಾಕ್ಸ್ ಕೊಟ್ಟಾರ. ಆಮೇಲೆ ಎಗ್ ಟ್ರೇ ಕೊಟ್ಟಾರ 2. ಆಮೇಲೆ ಇದು ಫ್ರೀಜರಿಂದ ನೋಡ್ರಿ, ಇದು ಒಂದು ಬಾಕ್ಸ್ ಕೊಟ್ಟಾರ ಸಣ್ಣದು. ಆಮೇಲೆ ಈ ಕಡೆಗೆ ಐಸ್ ಕ್ಯೂಬ್ ಮಾಡೋದು, ಅದ್ರ ಕೆಳಗೊಂದು ಟ್ರೇ ಥರ ಐತಿ. ಟೋಟಲ್ಲಾಗಿ ಫ್ರಿಜ್ಜು ಈ ಥರ ಕಾಣತೈತಿ ನೋಡ್ರಿ ನಮ್ದು.
ಇಷ್ಟು ಸ್ವಚ್ಛ ಇದ್ದುಬಿಟ್ರೆ ನಮ್ಮ ಮನಸ್ಸಿಗಂತೂ ಭಾರಿ ಖುಷಿ ಆಗ್ತೈತಿ. ಆಮೇಲೆ ಈಗ ವಾಪಸ್ ಏನೇನು ಇಟ್ಟಿದ್ದೆ ನಾನು ಅದರೊಳಗೆ ವಾಪಸ್ ಫ್ರಿಜ್ನಾಗೆಲ್ಲ ಇಡತ್ತೀನಿ ನೋಡ್ರಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ವಿನೇಗರು, ಮತ್ತು ಹೊಳ್ಳಿ ಅವು ನಾನು ಇದನ್ನು ಮಾಡೋಕ್ಕಂತಂದು ಫ್ರೈಡ್ ರೈಸ್ ಮಾಡೋಕ್ಕಂತಂದು ಸೋಯಾ ಸಾಸು ಅವನ್ನೆಲ್ಲ ತೊಗೊಂಡಿದ್ದೆ. ಚಿಲ್ಲಿ ಸಾಸು ಅವನ್ನೆಲ್ಲ, ರೆಡ್ ಚಿಲ್ಲಿ ಸಾಸು ಅವನ್ನೆಲ್ಲ ವಾಪಸ್ ಇಟ್ಕೊಂಡು ಇಟ್ಕೊಂಡು, ಆಮೇಲೆ ಒಂದು ಚಾಕ್ಲೇಟ್ ಸಿರಪ್ ಇತ್ತು ರೀ, ಅವನ್ನೆಲ್ಲ ಕೆಳಗಡೆ ಹೊಂದಿಸ್ಕೊಂಡು, ಇವು ಕೇಸರಿ ನೋಡ್ರಿ ಈಗಿಟ್ಟನೆಲ್ಲ ಇದು ಮ್ಯಾಲೆ ಫ್ರೀಝರ್ದಾಗ ಇಟ್ಟೀನಿ. ಟೂಟಿ ಫ್ರೂಟಿ ಅವನ್ನೆಲ್ಲ ಮೇಲಿಟ್ಟು, ತುಪ್ಪ, ಉಪ್ಪಿನಕಾಯಿ, ಆಮೇಲೆ ಎಲ್ಲಡಿಕೆ ಹಾಕೋತೀವಲ್ರಿ ನಾವು ಅದು ಅವನ್ನೆಲ್ಲ ಇಟ್ಕೊಂಡಿನಿ. ತರಕಾರಿ ಅಂತೂ ಏನೂ ಇದ್ದಿದ್ದಿಲ್ಲ ರೀ, ಎಲ್ಲ ಖಾಲಿ ಆಗೈತೆ. ತರಕಾರಿ ತರಬೇಕು. ಹಾಗಾಗಿ ನಾನು ಇವನ್ನೆಲ್ಲನೂ ಏನೇನಿತ್ತು ಬರೀ ಸೊಪ್ಪು ಅಷ್ಟೇ ರೀ. ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಎಮರ್ಜೆನ್ಸಿಗೆ ಏನು ಬೇಕಾದಷ್ಟು ಇತ್ತು, ಟೊಮೆಟೊ ಅದೆಲ್ಲ ಅವನ್ನ ಹಾಕಿ ಇಟ್ಕೊಂಡೀನಿ. ಈಗ ಫ್ರಿಜ್ನಾಗೆಲ್ಲ ಇಟ್ಟ ಮೇಲೆ ಫ್ರಿಜ್ ಈ ಥರ ಕಾಣತೈತಿ ನೋಡ್ರಿ. ಹೆಂಗೆ ಕಾಣತೈತಿ, ಹೆಂಗೆ ಕ್ಲೀನ್ ಆಗೈತಿ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ನೀವು ಹೆಂಗೆ ಫ್ರಿಜ್ ಕ್ಲೀನ್ ಮಾಡ್ತೀರಿ, ಆಮೇಲೆ ಇದ್ರೊಳಗೆ ಏನಾರ ಸಜೆಸ್ಟ್ ಮಾಡೋದಿತ್ತಂದ್ರೆ ನನಗೆ ಹೇಳ್ರಿ. ಈಗ ನಾನು ಫ್ರಿಜ್ಜಿಂದೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡತ್ತೀನಿ ನೋಡ್ರಿ. ನಾನಿಲ್ಲೇ ಪಾಲಕ್ ಪಲಾವ್ನ ಮಾಡತ್ತೀನಿ. ಸಿಂಪಲ್ಲಾಗಿ ಪಾಲಕ್ ಪಲಾವ್ನ ಹೆಂಗೆ ಮಾಡೋದು ನೋಡು ಬರ್ರಿ. ನಾನೀಗ ಮೊದಲ ಒಂದು ಕಡಾಯಿಗೆ 1-2 ಗ್ಲಾಸ್ನಷ್ಟು ನೀರು ಹಾಕಿ ನಾನಲ್ಲೇ ಕಾಯಕ್ಕೆ ಇಟ್ಕೊಂಡೀನಿ. ಆಮೇಲೆ 1-2 ಟೊಮೆಟೊ, 1-2 ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತೊಗೊಂಡೇನಿ. ಈಗ ಉಳ್ಳಾಗಡ್ಡಿನ ಹೆಚ್ಕೊಳತ್ತೀನಿ ನೋಡ್ರಿ. ಆ ಕಡೆ ನೀರು ಕಾಯಕ್ಕಿಟ್ಟಿದ್ನಲ್ರಿ, ಅದು ಆಲ್ರೆಡಿ ಕಾಯಕತ್ತಿತ್ತು. ಒಂದು ಸ್ವಲ್ಪ ಪಾಲಕ್ನ ತೊಗೊಂಡು ನಾನಿಲ್ಲೇ ತೊಳ್ಕೊಳತ್ತೀನಿ. ಪಾಲಕ್ ಸೋಸಿಟ್ಟಿದ್ದೆ ರೀ ನಾನು. ಪಾಲಕ್ ತೊಗೊಂಡು ತೊಳ್ಕೊಳತ್ತೀನಿ. ಅದು ಅಷ್ಟು ಲಘುನ ಅಳತಿಗೆ ಗೊತ್ತಾಗಲ್ಲ ಪಾಲಕಿಂದ. ಅದಕ್ಕೆ 1-2 ಎಲೆನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತ ಇಲ್ಲಿ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಅನ್ಸಾಕತ್ತಿತ್ತು, ಆದರೂ ಇನ್ನೂ ಸ್ವಲ್ಪ ಪಾಲಕ್ ಹಾಕಬೇಕಾಗಿತ್ತು ಅನ್ನಿಸ್ತು ಲಾಸ್ಟಿಗೆ. ನೀವು ನೋಡಿರಿ, ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಹೇಳ್ರಿ. ಈಗ ನೋಡಿರಿ, ಪಾಲಕ್ನ ಸ್ವಚ್ಛ ತೊಗೊಂಡು ಇದಕ್ಕೊಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕೀನಿ. ಉಪ್ಪು ಹಾಕಿ ಈಗ ಪಾಲಕ್ ಏನಿತ್ತಲ್ಲ ಇದಕ್ಕೆ ಕುದಿಯಾಕೆ ಇಡೋಣಂತೀಗ. ಪಾಲಕ್ನ ಕುದಿಯಕ್ಕೆ ಹಾಕಿನಿ ನೋಡ್ರಿ ನಾನು. ಇದು ಒಂದು ಸ್ವಲ್ಪ ಕುದಿಯೋರಾಗ ಲಘುನ ಇದು ಆಗೇ ಬಿಡ್ತೈತೆ ರೀ. ಪಾಲಕ್ಕೇನು ಭಾಳ ತಗಂಗಿಲ್ಲ. ಇದನ್ನು ಜಾರಿಗೆ ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಆ ಪಾಲಕ್ಕೇನು ಕುದ್ದಿತ್ತಲ್ಲ ಆ ನೀರನ್ನ ಚೆಲ್ಲೋದು ಬೇಡ್ರಿ. ಅದನ್ನ ವಾಪಸ್ ನಾವೇನು ಈಗ ರೈಸ್ ಮಾಡ್ತೀವಲ್ಲ ಆ ರೈಸಿಗೆ ಹಾಕ್ಕೊಳಕ್ಕೆ ಬರುತ್ತೆ. ಈಗ ಕುದ್ದಿದ್ದು ಇದ್ರೊಳಗಿಂದ ಎಲ್ಲ ಪಾಲಕ್ ತೊಗೊಂಡೇನಿ ರೀ ನಾನು. ಇದಕ್ಕೆ ನಾನು ಜಾಸ್ತಿ ಏನೂ ಮಸಾಲ ಹಾಕಂಗಿಲ್ಲ. ಒಂದು ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿ, ಅಲ್ಲ ಅಂದ್ರೆ ಶುಂಠಿಗೆ ನಾವು ಅಲ್ಲ ಅಂತೀವಿ ರೀ, ಅದನ್ನು ಎರಡು ಹಾಕ್ಕೊಂಡು ಚೆಂದಾಗ ರುಬ್ಕೊಂಬರೋಣ್ರಿ. ಪೂರ ಸಣ್ಣಗೆ ಆಗಂಗೆ ರುಬ್ಕೊಂಬಂದು ಈಗ ಉಳ್ಕೆದ ತರಕಾರಿ ಹೆಚ್ಕೊಳತ್ತೀನಿ ನೋಡ್ರಿ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಇದನ್ನಷ್ಟೇ ಹಾಕೀನಿ. ಮತ್ತೇನು ತರಕಾರಿನ ನಾನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನಿಮ್ಗೆ ಬೇರೆ ಏನರ ತರಕಾರಿ ಬೇಕಾಗಿತ್ತಂದ್ರೆ ಎಲ್ಲ ತರಕಾರಿನೂ ಹಾಕ್ಕೋಬೋದು, ಅದು ಭಾರಿ ರುಚಿ ಆಗ್ತೈತಿ. ಈಗ ನಾನಿಲ್ಲೇ ಆಲೂಗಡ್ಡೆ ಮತ್ತು ಟೊಮ್ಯಾಟೊ, ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿನಿ. ಇವನ್ನ ಆಲೂಗಡ್ಡೆ ಈಗ ಹೆಚ್ಚಿಟ್ಕೊಳತ್ತೀನಿ ನೋಡ್ರಿ. ಒಗ್ಗರಣೆ ಹಾಕಕ್ಕೆ ಬೇಕಲ್ಲ, ಹೀಗಿಷ್ಟು ಹೆಚ್ಚಿಟ್ಕೊಂಡೀನಿ. ನೀರು ಚಲಾತೀನಿ ನೋಡ್ರಿ ಇವನ್ನ. ಆಮೇಲೆ ಈಗ ಒಗ್ಗರಣೆ ಹಾಕೊಂಬರ್ರಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ರೀ ಮೊದಲ ಒಗ್ಗರಣೆಗೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಆದಮೇಲೆ ಈಗ ಟೊಮ್ಯಾಟೊ ಬಿಟ್ಟು ಉಳ್ಕಿದೆಲ್ಲ ಹಾಕ್ಕೊಳತ್ತೀನಿ ನೋಡ್ರಿ. ಟೊಮ್ಯಾಟೊ ಲಘುನ ಸಾಫ್ಟ್ ಆಗುತ್ತೆ. ಇವೆಲ್ಲ ಸ್ವಲ್ಪ ಲೇಟಾಗಿ ಬೇಯ್ತಾವಲ್ಲ, ಹಾಗಾಗಿ ಫಸ್ಟ್ ಆಲೂಗಡ್ಡೆ, ಉಳ್ಳಾಗಡ್ಡೆ, ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಇದ್ರ ಜೋಡಿನ ನಾವು ಟೊಮ್ಯಾಟೊನೂ ಸೇರಿಸಿ ಹಾಕಿಬಿಟ್ವಿ ಅಂದ್ರೆ ಬೇರೆ ತರಕಾರಿ ಚೆಂದಾಗ ಎಣ್ಣೆ ಒಳಗೆ ಬೇಯಂಗಿಲ್ಲ. ಹಾಗಾಗಿ ಫಸ್ಟು ಇವನ್ನ ಫ್ರೈ ಮಾಡಿಕೊಂಡು ಈಗ ನೋಡ್ರಿ ಅವು ಸ್ವಲ್ಪ ಸಾಫ್ಟ್ ಆಗಿದ್ದ ಟೊಮ್ಯಾಟೊ ಹಾಕ್ಕೊಳತ್ತೀನಿ. ಟೊಮ್ಯಾಟೊನೂ ಒಂದು ಸ್ವಲ್ಪ ಸಾಫ್ಟ್ ಆತಂದ್ರೆ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ರಿ ಪಾಲಕ್, ಅದನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಪಾಲಕ್, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ನಾನೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಇದ್ರೊಳಗೆ ಎಣ್ಣೆ ಒಳಗೆ ನೀವು ಮಸಾಲ ಹಾಕ್ಕೋಬೋದು ರೀ. ಮಸಾಲೆ ಅಂದ್ರೆ ಪಲಾವ್ ಎಲೆ ಮತ್ತು ಲವಂಗ ಅವನ್ನೆಲ್ಲ ಹಾಕ್ಕೋಬೋದು. ಚಕ್ಕಿ, ಲವಂಗ, ಪಲಾವ್ ಎಲೆ ಇವೇನು ಸ್ಪೈಸಸ್ ಇರ್ತಾವಲ್ಲ ಅವನ್ನ ಹಾಕೋರಿ. ನಾನಿಲ್ಲೇ ಹಾಕ್ಕೊಂಡಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕೋರಿ, ಇಲ್ಲ ಅಂದ್ರೆ ಹಂಗೂ ಮಾಡ್ಬೋದು. ನಾನು ಅಗದಿ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಆಗುವಂಗೆ ಮಾಡಾಕತ್ತಿದ್ದೆ. ಈಗ ನೋಡ್ರಿ, ಇದನ್ನೇನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ ನಾನು. ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಹಾಕ್ಕೊಂಡೆ ನೋಡ್ರಿ ನಾನು. ಈಗ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಂಡು ನಾನಿಲ್ಲೇ ಒಂದು ಸ್ವಲ್ಪ ಮಸಾಲ ಹಾಕ್ಕೊಳತ್ತೀನಿ. ಯಾವ್ಯಾವ ಮಸಾಲ ಹಾಕ್ಕೊಂಡಿನಿ ಅಂದರೆ ನಾನು ಇಲ್ಲೇ 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ ನೋಡ್ರಿ.
ಇವೆರಡು ಪೌಡ್ರ್ ಅಷ್ಟೇ ಸಾಕಿದಕ್ಕೆ ಅವೆರಡು ಪೌಡ್ರ್ ಹಾಕ್ಕೊಂಡು ನಾನಿಲ್ಲಿ ಮಾಡತ್ತೀನಿ. ಇಲ್ಲಕ್ಕಂದ್ರೆ ನೀವು ಏನು ಮಿಕ್ಸಿ ಮಾಡ್ಕೊತಿರಲ್ಲ ಅದ್ರೊಳಗೆ ನೀವು ಎಲ್ಲ ಮಸಾಲೆನೂ ಹಾಕ್ಕೋಬಹುದು. ಇವು ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಇವನ್ನೆಷ್ಟು ನೀವು ಅದ್ರೊಳಗೆ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲಕ್ಕಂದ್ರೆ ಮೇಲೆ ಹಿಂಗೆ ಪೌಡ್ರನ್ನು ಹಾಕ್ಕೋಬೋದು. ನಾನು ಮೇಲೆ ಪೌಡ್ರ್ ಹಾಕ್ಕೊಂಡು ಅಕ್ಕಿ ತೊಳೆದಿಟ್ಟಿದ್ನಲ್ಲ ರೀ, ಆ ಅಕ್ಕಿ ಹಾಕಿ ಈಗ ವಿಜಲ್ ಬರೆಸ್ತೀನಿ ರೀ. ನಾನು 2 ಸೀಟಿ ಅಷ್ಟೇ ಹೊಡಿಸ್ತೀನಿ, ಅಂದರೆ 2 ವಿಜಲ್ ಅಷ್ಟೇ ಹೊಡಿಸ್ತೀನಿ. ಅಂದ್ರೆ ಅನ್ನ ಉದುರುದ್ರಾಗಿರ್ತೈತೆ ನೋಡ್ರಿ. ಈಗ ವಿಜಲ್ ಆಗತೈತಿ, 1 ವಿಜಲ್ ಅಷ್ಟೇ ತೋರಿಸೀನಿ, ಮತ್ತು ಒಂದ ಹೊಡ್ಸಿ ಅಲ್ವಾ ಅಂತಂದು ಅನ್ಬೇಡ್ರಿ. ನಾನು 1 ವಿಜಲ್ ಆಗೋದಷ್ಟೇ ತೋರಿಸೀನಿ, 2 ತೋರಿಸಿಲ್ಲ. ಇದಾದಮೇಲೆ ನಾನು ಕಡ್ಲಿಬೇಳೆ ವಡೆ ಮಾಡಿದ್ದೆ ರೀ. ಈ ಕಡ್ಲಿಬೇಳೆ ವಡಾದ ರೆಸಿಪಿ ನಾನು ಆಲ್ರೆಡಿ ಶಾರ್ಟ್ಸ್ ಒಳಗೆ ಶೇರ್ ಮಾಡೀನಿ, ಶಾರ್ಟ್ಸ್ ಮಾಡ್ಕೊಂಡಿದ್ದೆ ರೀ ವಿಡಿಯೋನ, ಅಲ್ಲೇ ನಾನು ಶೇರ್ ಮಾಡೀನಿ, ಹೋಗಿ ಚೆಕ್ ಮಾಡಿರಿ. ಇಲ್ಲಿವರೆಗೂ ನೀವು ನನ್ನ ವಿಡಿಯೋ ನೋಡಿರಿ ಅಂತಂದ್ರೆ ಏನೋ ಒಂದು ಇಷ್ಟ ಆಗಿರ್ತೈತಿ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ನ, ನನ್ನ ವಿಡಿಯೋನ ಹೊಸದಾಗಿ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಂಗೆ ಸದಾ ಹಿಂಗೆ ಇರಲಿ. ನೋಡಿರಿ ರೈಸು ಎಷ್ಟು ಮಸ್ತಾಗಿ ಬಂದತ್ತೆ, 2 ಸೀಟಿ ಹೊಡಿಸಿದ್ದೆ ನಾನು. ಪಾಲಕ್ ರೈಸು ಹೆಂಗೆ ಕಾಣತೈತಿ, ಆಮೇಲೆ ನೀವು ಹೆಂಗೆ ಮಾಡ್ತೀರಿ ಅಂತಂದು ಹೇಳಿ ಕಮೆಂಟ್ ಮಾಡಿರಿ. ಪಾಲಕ್ ರೈಸು, ಆಮೇಲೆ ಈ ಕಡ್ಲಿಬೇಳೆ ವಡೆ, ಕರಿದ ಮೆಣಸಿನ್ಕಾಯಿ, ಮೊಸರು, ಆಹಾ ಭಾರಿ ಮಸ್ತಾಗಿತ್ತು ರೀ ಟೇಸ್ಟ್. ನೀವು ಒಂದು ಸತಿ ಟ್ರೈ ಮಾಡಿರಿ. ನನಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿರಿ. ಕಡ್ಲಿಬೇಳೆ ವಡೆ ಹೇಳಿದ್ನಲ್ರಿ, ಶಾರ್ಟ್ಸ್ ಒಳಗೆ ಶೇರ್ ಮಾಡೀನಿ, ಇಲ್ಲಿ ಮೇಲೇನೆ ಐತಿ, ನೀವು ಹೋಗಿ ಚೆಕ್ ಮಾಡಿರಿ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.